ಕ್ರಿಕೆಟ್ನಿಂದ ಇಂಟರ್ನ್ಯಾಷನಲ್ ಟೂರ್ನಿಯವರೆಗೆ ದೇಶೀಯ ಕ್ರೀಡಾಕೂಟಗಳಿಂದ ಒಲಿಂಪಿಕ್ನವರೆಗೆ ಸಚಿನ್, ಕೊಹ್ಲಿ, ಧೋನಿಯಿಂದ ರೊನಾಲ್ಡೋ, ಮೆಸ್ಸಿ, ಜೋಕೋವಿಚ್ ವರೆಗೆ ಕ್ರೀಡಾ ಲೋಕದ ಕಂಪ್ಲೀಟ್ ರೌಂಡ್ ಅಪ್. ತೊಡಕು ಸುದ್ದಿಗಳ ಕಣಜ ಸ್ಪೋರ್ಟ್ಸ್ ಬಾಯ್ಗೆ ಸ್ವಾಗತ. ನಾನು ಸಂಗೀತ ರಂಗನಾಥ್. ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯವನ್ನ ಗೆದ್ದ ಬೆನ್ನಲ್ಲೇ ಭಾರತ ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಜಿಗಿದಿದೆ. 2025-27ರ ಟೂರ್ನಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಮೊದಲ ಪಂದ್ಯವನ್ನ ಸೋತ ಕಾರಣ ಭಾರತ 5ನೇ ಸ್ಥಾನ ಪಡೆದುಕೊಂಡಿತ್ತು. ಈಗ ಭರ್ಜರಿ 336 ರನ್ಗಳ ಜಯ ಸಾಧಿಸಿದ್ರಿಂದ 4ನೇ ಸ್ಥಾನಕ್ಕೆ ಏರಿದೆ. ಭಾರತದಷ್ಟೇ 12 ಅಂಕ 50 ಪಿಸಿಟಿ ಪಡೆದಿರುವ ಇಂಗ್ಲೆಂಡ್ 3ನೇ ಸ್ಥಾನದಲ್ಲಿದೆ. ಆಡಿರುವ ಒಂದು ಪಂದ್ಯ ಗೆದ್ದಿರುವ ಆಸ್ಟ್ರೇಲಿಯಾ ಮೊದಲ ಸ್ಥಾನದಲ್ಲಿದ್ರೆ 2 ಪಂದ್ಯವಾಡಿ 1 ಜಯ 1 ಡ್ರಾ ಸಾಧಿಸಿರುವ ಶ್ರೀಲಂಕಾ 16 ಅಂಕದೊಂದಿಗೆ 2ನೇ ಸ್ಥಾನದಲ್ಲಿದೆ. 2 ಪಂದ್ಯವಾಡಿ 1 ಪಂದ್ಯ ಗೆದ್ದಿರುವ ಬಾಂಗ್ಲಾ 5ನೇ ಸ್ಥಾನದಲ್ಲಿದ್ರೆ ಆಡಿದ 1 ಪಂದ್ಯ ಸೋತಿರುವ ವಿಂಡೀಸ್ 6ನೇ ಸ್ಥಾನ ಪಡೆದಿದೆ. ನ್ಯೂಜಿಲೆಂಡ್, ಪಾಕಿಸ್ತಾನ, ದಕ್ಷಿಣ ಆಫ್ರಿಕಾ 2025-27ರ ಟೂರ್ನಿಯಲ್ಲಿ ಇಲ್ಲಿಯವರೆಗೆ ಯಾವುದೇ ಪಂದ್ಯ ಆಡಿಲ್ಲ. ಇಂಗ್ಲೆಂಡ್ ವಿರುದ್ಧ 336 ರನ್ಗಳ ಭರ್ಜರಿ ಜಯವನ್ನ ಸಾಧಿಸುವ ಮೂಲಕ ಭಾರತ ಹಲವು ದಾಖಲೆಗಳನ್ನು ನಿರ್ಮಾಣ ಮಾಡಿದೆ. ಭಾರತದ ಹೊರಗಡೆ ದಾಖಲೆಯಾದ ಅತ್ಯಧಿಕ ಮೊತ್ತದ ಜಯ. ಇದಕ್ಕೂ ಮೊದಲು 2019ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಾರ್ತ್ ಸೌಂಡ್ನಲ್ಲಿ 318 ರನ್ಗಳ ಜಯವನ್ನ ದಾಖಲಿಸಿತ್ತು. ಇಲ್ಲಿಯವರೆಗೆ ಎಸ್ಟನ್ಸ್ಟನ್ ಮೈದಾನದಲ್ಲಿ ಏಷ್ಯಾ ಖಂಡದ ಯಾವುದೇ ತಂಡ ಗೆದ್ದ ಸಾಧನೆ ಮಾಡಿಲ್ಲ. ಆದರೆ ಈ ಬಾರಿ ಶುಭ್ಮನ್ ಗಿಲ್ ನೇತೃತ್ವದಲ್ಲಿ ಯಂಗ್ ಟೀಮ್ ಇಂಡಿಯಾ ಗೆಲ್ಲುವ ಮೂಲಕ ವಿಶಿಷ್ಟ ದಾಖಲೆ ಮಾಡಿದ. ಎರಡನೇ ಇನ್ನಿಂಗ್ಸ್ನಲ್ಲಿ 608 ರನ್ಗಳ ಗುರಿಯನ್ನ ಪಡೆದ ಇಂಗ್ಲೆಂಡ್ 5ನೇ ದಿನದ ಆಟದಲ್ಲಿ ಒಟ್ಟು 68.1 ಓವರ್ಗಳಲ್ಲಿ 271 ರನ್ ಗಳಿಸಿ ಸರ್ವಪತನ ಕಳಿತು. ಈ ಮೂಲಕ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ತಂಡಗಳು ಒಂದೊಂದು ಪಂದ್ಯವನ್ನ ಗೆದ್ದುಕೊಂಡು ಸಮಬಲ ಸಾಧಿಸಿವೆ. ಸುರೇಶ್ ರೈನಾ ಕ್ರಿಕೆಟ್ನಿಂದ ದೂರವಾಗಿ ವರ್ಷಗಳೇ ಉರುಳಿವೆ. ರೈನಾ ವಿಶ್ವ ಕ್ರಿಕೆಟ್ನ ಮೋಸ್ಟ್ ಎಂಟರ್ಟೈನ್ಮೆಂಟ್ ಪ್ಲೇಯರ್. ಕ್ರೀಸ್ನಲ್ಲಿದ್ದಷ್ಟು ಹೊತ್ತು ಸಿಕ್ಸರ್, ಬೌಂಡ್ರಿಗಳು ಸುರಿಮಳೆ ಸುರಿಸುತ್ತಿದ್ದ ಸುರೇಶ್ ರೈನಾ ಮೈದಾನದಲ್ಲಿ ಸಖತ್ ಆಕ್ಟಿವ್ ಪ್ಲೇಯರ್. ಕ್ರಿಕೆಟ್ನಿಂದ ದೂರ ಉಳಿದಿರುವ ಸುರೇಶ್ ರೈನಾ ಇದೀಗ ಚಿತ್ರರಂಗಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ. ಪ್ರೊಡಕ್ಷನ್ ನಂಬರ್ 1 ಹೆಸರಿನಲ್ಲಿ ಡ್ರೀಮ್ ನೈಟ್ ಸ್ಟೋರೀಸ್ ಪ್ರೈವೇಟ್ ಲಿಮಿಟೆಡ್ ನಿರ್ಮಾಣ ಮಾಡ್ತಿದ್ದು ಚಿನ್ನತೆಲ ಡೆಬ್ಯೂ ಟೀಸರ್ ಬಿಡುಗಡೆ ಮಾಡಿದೆ. ಈ ಚಿತ್ರವನ್ನ ಕಾಲಿವುಡ್ನ ಖ್ಯಾತ ನಿರ್ದೇಶಕ ಲೋಗನ್ ನಿರ್ದೇಶಿಸುತ್ತಿದ್ದಾರೆ. ಡ್ರೀಮ್ ನೈಟ್ ಸ್ಟೋರೀಸ್ ನಿರ್ಮಾಣ ಕಂಪನಿಯಡಿಯಲ್ಲಿ ಚಿತ್ರ ನಿರ್ಮಾಣಗೊಳ್ತಿದೆ. ಸಂತೋಷ್ ನಾರಾಯಣನ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇದೊಂದು ಕ್ರಿಕೆಟ್ ಆಧಾರಿತ ಸಿನಿಮಾವಾಗಿದ್ದು ಈ ಚಿತ್ರದಲ್ಲಿ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಳ್ತಾರಾ ಇಲ್ಲ ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಳ್ತಾರಾ ಅನ್ನೋದು ಅಧಿಕೃತವಾಗಿಲ್ಲ. ಬಹುಭಾಷೆಗಳಲ್ಲಿ ರೂಪುಗೊಳ್ಳುತ್ತಿರುವ ಈ ಸಿನಿಮಾದಲ್ಲಿ ಸುರೇಶ್ ರೈನಾ ಪಾತ್ರವೇನು ಎಂಬುದು ಭಾರಿ ಕುತೂಹಲವನ್ನ ಕೆರಳಿಸಿದೆ. 58 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಎಡ್ಜ್ ಬಾಸ್ಟನ್ನಲ್ಲಿ ಟೀಮ್ ಇಂಡಿಯಾ ಇಂಗ್ಲೆಂಡ್ ಅನ್ನು ಸೋಲಿಸಿದೆ. ಈ ಬೆನ್ನಲ್ಲೇ ಕಿಂಗ್ ವಿರಾಟ್ ಕೊಹ್ಲಿ ದೊಡ್ಡ ಪ್ರತಿಕ್ರಿಯೆ ನೀಡಿದ್ದಾರೆ. ಎಡ್ಜ್ ಬಾಸ್ಟನ್ನಲ್ಲಿ ಭಾರತದ ಗೆಲುವನ್ನ ವಿರಾಟ್ ಅದ್ಭುತ ಅಂತ ಬಣ್ಣಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೊಹ್ಲಿ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡಿದ್ದು ಭಾರತದ ಗೆಲುವಿಗೆ 3 ಆಟಗಾರರ ಹೆಸರನ್ನ ಹೇಳಿದ್ದಾರೆ. ಶುಭ್ಮನ್ ಗಿಲ್ ಬ್ಯಾಟಿಂಗ್ ಮತ್ತು ಮೈದಾನದಲ್ಲಿ ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸಿದ್ದನ್ನ ಬರೆದುಕೊಂಡಿದ್ದಾರೆ. ಎಲ್ಲರೂ ಅದ್ಭುತ ಪ್ರದರ್ಶನ ನೀಡಿದ್ರು. ವಿಶೇಷವಾಗಿ ಸಿರಾಜ್ ಮತ್ತು ಆಕಾಶ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಎಂದಿದ್ದಾರೆ. ಭಾರತದ ರಾಷ್ಟ್ರಧ್ವಜ ಹಾಗೂ ಚಪ್ಪಾಳೆ ತಟ್ಟುವ ಎಮೋಜಿಯನ್ನು ಕೊಹ್ಲಿ ಹಂಚಿಕೊಂಡಿದ್ದಾರೆ. ಒಟ್ನಲ್ಲಿ ಲೀಡ್ಸ್ ಟೆಸ್ಟ್ ಸೋತ ಬೆನ್ನಲ್ಲೇ ಟೀಕಿಸಿದವರಿಗೆ ಪರ್ಫಾರ್ಮೆನ್ಸ್ನಿಂದಲೇ ಉತ್ತರಿಸಿರುವ ಟೀಮ್ ಇಂಡಿಯಾ ಸರಣಿ ಗೆಲುವಿನತ್ತ ಹೆಜ್ಜೆ ಹಾಕಲಿ ಅನ್ನೋದೇ ಭಾರತೀಯರ ಆಶಯ. ಕ್ಯಾಪ್ಟನ್ ಕೂಲ್ ಎಂದೇ ಖ್ಯಾತಿಯಾಗಿರುವ ಭಾರತದ ಕ್ರಿಕೆಟ್ ತಂಡದ ಮಾಜಿ ನಾಯಕ ಹಾಗೂ ಆಟಗಾರ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಇಂದು 44ನೇ ಹುಟ್ಟುಹಬ್ಬದ ಸಂಭ್ರಮ. ಧೋನಿ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳು ಬಾನೆತ್ತರದ ಕಟೌಟ್ಗಳನ್ನು ನಿಲ್ಲಿಸಿ ಸಂಭ್ರಮಿಸಿದ್ದಾರೆ. ಕ್ರೀಡಾಭಿಮಾನಿಗಳು ಸೇರಿ ಬಿಸಿಸಿಐ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಶುಭ ಹಾರೈಸಿದೆ. ಧೋನಿ ಅಂದರೆ ಕೇವಲ ಒಂದು ಹೆಸರಲ್ಲ, ಅವರೊಂದು ಮರೆಯಲಾಗದ ಪರಂಪರೆ. ನಾಯಕನಾಗಿ ಅವರು ಒಂದು T20, ಒಂದು ಏಕದಿನ ವಿಶ್ವಕಪ್ ಗೆದ್ದಿದ್ದಾರೆ. ಹಾಗೆಯೇ ಮಿನಿ ವಿಶ್ವಕಪ್ ಎಂದು ಕರೆಸಿಕೊಳ್ಳುವ ಚಾಂಪಿಯನ್ಸ್ ಟ್ರೋಫಿನ ಗೆದ್ದುಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ದೂರ ಸರಿದು ಹಲವು ವರ್ಷಗಳೇ ಕಳೆದಿದ್ರೂ ಕೂಡ ಈಗಲೂ ಕ್ರಿಕೆಟ್ ಲೋಕದಲ್ಲಿ ಅವರಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಇತ್ತೀಚೆಗಷ್ಟೇ ಪ್ರತಿಷ್ಠಿತ ಐಸಿಸಿ ಆಲ್ ಆಫ್ ಫೇಮ್ ಗೌರವಕ್ಕೆ ಪಾತ್ರರಾಗಿದ್ರು. ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಬೈ. ಇನ್ನಷ್ಟು ಇಂಥದ್ದೇ ರೋಚಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ. ಇದು ನಿಮ್ಮ ಧ್ವನಿ.